ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಇರಾನ್ ಇಸ್ರೇಲ್ ಯು ಎಸ್ ನಡುವೆ ನಡೀತಿರೋಂಥ ಯುದ್ಧನ ಫಾಲೋ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಗಲ್ಫ್ ರಾಷ್ಟ್ರಗಳ ಮೇಲೆ ದಿನಕ್ಕೆ ಸಾವಿರಾರು ಮಿಸೈಲ್ ಡ್ರೋನ್ಸ್ ಎಲ್ಲ ದಾಳಿ ಆಗ್ತಾ ಇದೆ. ಆದರೆ ಅದರಲ್ಲಿ 93% ಮಿಸೈಲ್ಸ್ ಇಂಟರ್ಸೆಪ್ಟ್ ಆಗ್ತಾ ಇದೆ. ಅಂದರೆ ಭೂಮಿಗೆ ತಾಗಕ್ಕೆ ಮುಂಚೆನೇ ಅದನ್ನು ಹೊಡಿತಾ ಇದ್ದಾರೆ. ಇದು ಹೇಗಾಗ್ತದೆ, ಇದರ ಹಿಂದಿರೋ ಟೆಕ್ನಾಲಜಿ ಏನು ಅಂತ ನಾನಿವತ್ತು ತಿಳಿಸ್ಕೊಡ್ತೀನಿ. ಇವರಿಲ್ಲಿ ಮುಖ್ಯವಾಗಿ 2 ಟೆಕ್ನಾಲಜಿನ ಯೂಸ್ ಮಾಡ್ತಿದ್ದಾರೆ. ಒಂದು ಪೇಟ್ರಿಯಾಟ್, ಮತ್ತೊಂದು ಥಾಡ್. ಪೇಟ್ರಿಯಾಟ್ ಮೆಥಡ್ ಅಂತಂದರೆ ಅದು ಭೂಮಿಯಲ್ಲಿ ಯಾವ ಲೊಕೇಶನ್ಗೆ ಬಂದು ಬೀಳುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಅದಕ್ಕೆ ಹತ್ತಿರದಲ್ಲಿ ಒಂದು ಮಿಸೈಲ್ ಅಲ್ಲಿ ಬ್ಲಾಸ್ಟ್ ಆದಾಗ ಈ ಮಿಸೈಲ್ ಏನು ಹಿಟ್ ಆಗಬೇಕಾಗಿರುತ್ತೆ ಆ ಜಾಗ ಪ್ರೊಟೆಕ್ಟ್ ಆಗುತ್ತೆ, ಅದ್ರ ಬದಲಾಗಿ ಮಿಸೈಲ್ ಅಲ್ಲೇ ಇಂಟರ್ಸೆಪ್ಟ್ ಆಗುತ್ತೆ. ಎರಡನೇದಾಗಿ ಥಾಡ್ ಅಂತಂದರೆ ಆಕಾಶದಲ್ಲಿ ಅಂದರೆ ಹೈಯರ್ ಆಲ್ಟಿಟ್ಯೂಡ್ಸ್ನಲ್ಲೇ ಆ ಮಿಸೈಲ್ನ ಹೊಡೆದುರುಳಿಸ್ತಾರೆ. ಹಿಂದೆ ಇರೋಂಥ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂದರೆ ಮಿಸೈಲ್ ಲಾಂಚ್ ಆಗಿ 1 to 3 minutes ಒಳಗೆ ಅದನ್ನ ಇಂಟರ್ಸೆಪ್ಟ್ ಮಾಡಿರ್ತಾರೆ. ಈ ರೆಡಾರ್ ಸಿಸ್ಟಮ್ ಕೇವಲ ಸಾವಿರಾರು ಕಿಲೋಮೀಟರ್ಗಳ ದೂರದಲ್ಲಿ ಮಿಸೈಲ್ ಲಾಂಚ್ ಆಗಿದ ತಕ್ಷಣ ಹೇಳೋದಷ್ಟೇ ಅಲ್ಲ, ಅದು ಯಾವ ಲೊಕೇಶನ್ಗೆ ಟಾರ್ಗೆಟ್ ಆಗಿದೆ, ಅದರ ಆಲ್ಟಿಟ್ಯೂಡ್ ಎಷ್ಟಿದೆ, ಅದು ಬಂದು ಯಾವುದಾದ್ರೂ ಟ್ರಾಜೆಕ್ಟ್ರಿ ಇದ್ದು ಅದು ಬೇರೆ ಎಲ್ಲಾದರೂ ಟರ್ನ್ ಆಗಿ ಎಲ್ಲಾದರೂ ಹಿಟ್ ಆಗುತ್ತಾ ಪ್ರತಿ ಇನ್ಫಾರ್ಮೇಷನ್ನ ಕೊಡುತ್ತೆ. ನಂತರ ಈ ಎಲ್ಲ ಇನ್ಫಾರ್ಮೇಷನ್ ಕಂಟ್ರೋಲ್ ಸಿಸ್ಟಮ್ಗೆ ಹೋಗುತ್ತೆ. ಕಂಟ್ರೋಲ್ ಸಿಸ್ಟಮಲ್ಲಿ ಈ ಮಿಸೈಲ್ಸ್ನ ಯಾವ ಇಂಟರ್ಸೆಪ್ಷನ್ ಮಾಡೆಲ್ನ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಇಂಟರ್ಸೆಪ್ಟರ್ಸ್ ನಾನು ಆಗಲೇ ಹೇಳ್ದಂಗೆ ಪೇಟ್ರಿಯಾಟ್ ಮಾಡೆಲ್ ಆಗಿರುತ್ತೆ ಅಥವಾ ಥಾಡ್ ಸಿಸ್ಟಮ್ ಆಗಿರುತ್ತೆ. ಅದು ಎಲ್ಲಿ ಬಂದು ಹಿಟ್ ಆಗುತ್ತೆ ಅನ್ನೋದ್ರ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ವಿತಿನ್ ಸೆಕೆಂಡ್ಸ್ ಹಾಗೆ ಈ ಇಂಟರ್ಸೆಪ್ಟರ್ಸ್ ಹೋಗಿ ಆ ಮಿಸೈಲ್ಸ್ನ ಹೊಡೆಯುತ್ತೆ.